ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಿರೋದು. ಒಂದು ಫಾರ್ಮ್ ಲ್ಯಾಂಡ್ ಬಂದಿದೆ ನೋಡಿ, 1 ಎಕರೆ 10 ಗುಂಟೆ. 1 ಎಕರೆ 10 ಗುಂಟೆ ಫಾರ್ಮ್ ಲ್ಯಾಂಡು ತುಂಬ ಚೆನ್ನಾಗಿದೆ. ಅಡಿಕೆ, ಟೀಕು, ತೆಂಗು, ಹಣ್ಣಿನ ಗಿಡಗಳೆಲ್ಲ ತುಂಬ ಹಾಕಿದ್ದಾರೆ ನೋಡಿ. ಒಂದು ಬೋರ್ ಇದೆ. ಟೋಟಲಿ ಇಂಟರ್ ಬೌಂಡ್ರಿ ಎಲ್ಲ ಸೇಮ್ ಇಲ್ಲೇನು ನೋಡ್ತಾರೆ ಸೇಮ್ ಇದೇ ಥರ ಅಡಿಕೆ ಇದೆ. ತೋರಿಸ್ಕೊಡ್ತೀನಿ ಒಳಗಡೆ ಏನೇನಿದೆ ಗಿಡಗಳೆಲ್ಲ. ಟೋಟಲ್ ನಿಮಗೆ 1 ಎಕರೆ 10 ಗುಂಟೆ ಬರುತ್ತೆ. ಡಾಂಬರಿಂದ ಜಸ್ಟ್ ಒಂದು 30 ಮೀಟ್ರ್ ಮೆಟ್ಲಿಂಗು, 40 ಫೀಟ್ ರೋಡು. ಚೆನ್ನಾಗಿದೆ ಮಾತ್ರ, ತೋರಿಸ್ಕೊಡ್ತೀನಿ ನಿಮಗೆ. ರೆಡ್ ಸಾಯಿಲು ಇದು. ನಿಮಗೆ ಗುಂಡ್ಲುಪೇಟೆ ಟು ಮೈಸೂರು NH ಕರೆಕ್ಟಾಗಿ ಲ್ಯಾಂಡ್ಗೆ ನಿಮಗೆ 1.5ರಿಂದ 2 ಕಿಲೋಮೀಟ್ರ್ ಬರುತ್ತೆ. 1.5 ಕಿಲೋಮೀಟ್ರ್ ಬರುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ನೋಡಿ. ಇದೇನು ನೋಡ್ತಾಯಿದ್ರೆ ಇದೇ ರೆಡ್ ಸಾಯಿಲು. ಎಂಟರ್ ಬೌಂಡ್ರಿ ಕೂಡ ಡ್ರಿಪ್ ಆಗಿದೆ. ಟೋಟಲಿ ನಿಮಗೆ ಅರೆಕಾನು ಅಡಿಕೆ ನಿಮಗೆ 700 ಗಿಡ ಇದೆ. ಅಡಿಕೆ ಗಿಡ ಸೇಮ್ ಇದೇನು ನೋಡ್ತಾ ಇದ್ದೀರಾ ಇದೇ ಥರ 700 ಗಿಡ ಇದೆ. ಕೋಕೋನಟ್ ಒಂದು 50 ಗಿಡ ಇದೆ. ಫುಲ್ ಎಂಟರ್ ಬೌಂಡ್ರು ಅರೆಕಾನು ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಗಿಡ ಮಾತ್ರ ಸೂಪರಾಗಿ ಬಂದಿದೆ ನಿಮಗೆ. ಟೋಟಲ್ ಎಂಟರ್ ಬೌಂಡ್ರಿ ಎಲ್ಲ ಡ್ರಿಪ್ ಆಗಿದೆ. ಟೋಟಲಿ ನಿಮಗೆ ಬರೋದು ಇದು 1 ಎಕರೆ 10 ಗುಂಟೆ ಜಾಗ. ಮಾತ್ರ ತುಂಬ ಚೆನ್ನಾಗಿದೆ ಫಾರ್ಮು. ಬಟ್ ಇದರಲ್ಲೊಂದು ಮನೆ ಮಾಡ್ಕೋಬೇಕು, ಮನೆ ಇಲ್ಲ. ಆಲ್ರೆಡಿ ಬೋರ್ಗಿರ್ ಎಲ್ಲ ರೆಡಿ ಇದೆ. ಜಾಗ ಕೂಡ ಒಳ್ಳೆ ತುಂಬ ಒಂದು ಲೊಕೇಶನ್ ತುಂಬ ಚೆನ್ನಾಗಿದೆ. ಸುಮಾರು ಹಣ್ಣಿನ ಗಿಡಗಳು ಮಿಕ್ಸಲ್ಲಿ ಹಾಕಿದ್ದಾರೆ. ಎಲ್ಲ ಥರ ಹಣ್ಣಿನ ಗಿಡಗಳು ಇದೆ. ಇದು ಮೈಸೂರು ಟು ಗುಂಡ್ಲುಪೇಟೆ NHಯಿಂದ 1.5ರಿಂದ 2 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್ಗೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸರ್. 1 ಎಕರೆ 1.5 ಎಕರೆ ನೋಡೋರಿಗೆ ನೋಡಿ. ಅಕ್ಕಪಕ್ಕ ಎಲ್ಲ ಬಾಳೆ ಹಾಕಿದ್ದಾರೆ ನೋಡಿ. ಇದೇನು ನೋಡ್ತಾ ಇದ್ದೀರಾ ಸುತ್ತ ಎಂಟೈರ್ ಬೌಂಡ್ರಿನೂ ಈ ಥರ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. ಕೋಕೋನಟ್ ಒಂದು 50 ಗಿಡ ಇದೆ. ಈ ಥರ ಇದೆ. ಒಟ್ಟಿನಲ್ಲಿ ಅಡಿಕೆ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಅಡಿಕೆ ಕೂಡ ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ. ಒಂದು ಬೋರ್ ಇದೆ. ಒಂದು ಬೋರಲ್ಲೇ ಭಯಂಕರ ನೀರಿದೆ ಸರ್. ತುಂಬ ಬೇಕು ಅಂದರೆ ಈ ಒಂದೇ ಬೋರಲ್ಲಿ ನೀವು ಪಕ್ಕದ ಜಮೀನು 1-2 ಎಕರೆ 3 ಎಕರೆ ಮಾಡಿದ್ರೆ ಅದಕ್ಕೂ ಬೇಕಾದ್ರೆ ನೀರು ಹೊಡಿಬೋದು. ನೀರು ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ 1-2.5ರಿಂದ 3 ಇಂಚ್ ನೀರಿದೆ ಸರ್ ನೋಡಿ. ಇದೆಲ್ಲ ಎಂಟರ್ ಬೌಂಡ್ರಿಗೆ ಡ್ರಿಪ್ ಆಗಿದೆ ನೋಡಿ. ಬಾಳೆ ಹಾಕಿದ್ದಾರೆ, ಏಲಕ್ಕಿ ಕಟಾವಾಗಿದೆ. ಗುಣ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸರ್. ಏಲಕ್ಕಿ ಮಾತ್ರ ಸೂಪರಾಗಿರೋಂಥ ಜಾಗ ಇದು. ಸಿಂಪಲಾಗಿ ಯಾರು 1 ಎಕರೆ 1.5 ಎಕರೆ ನೋಡೋರಿಗೆ ತುಂಬ ಚೆನ್ನಾಗಿರೋಂಥ ಜಾಗ. ಆಮೇಲೆ ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಆಮೇಲೆ ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಗುಡ್ ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ ನೋಡಿ. ಇದೆಲ್ಲ ಬಾಳೆ ಕಟಾವಾಗಿ ಒಂದೊಂದು ಕಟ್ಟೆ ಉಳ್ಕೊಂಡಿದೆಯಲ್ಲ ಅದರಲ್ಲಿ ಬಿಟ್ಟಿರೋಂಥದ್ದು. ತುಂಬ ಚೆನ್ನಾಗಿದೆ ಬಾಳೆ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಮಣ್ಣು ಮಾತ್ರ ತುಂಬ ಚೆನ್ನಾಗಿರೋಂಥ ರೆಡ್ ಸಾಯಿಲು. ಜಸ್ಟು ಇದು ಸ್ಟೇಟ್ ಹೈವೇ ಬರುತ್ತೆ ನಮಗೆ. ಸ್ಟೇಟ್ ಹೈವೇಯಿಂದ ಒಂದು 20ರಿಂದ 30 ಮೀಟ್ರ್ ಒಳಗಡೆ ಬರಬೇಕಷ್ಟೆ. NH ಬೇರೆ, ಸ್ಟೇಟ್ ಹೈವೇ ಬೇರೆ. ಇದು ಸ್ಟೇಟ್ ಹೈವೇಗೆ ಸೇರಿದಂಗೆ ಇರೋಂಥ ಜಾಗ ಇದು. ನಿಮಗೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಬೇಡ ಅಂತ ರೀಸೇಲ್ ಮಾಡಿದ್ರು ತುಂಬ ಚೆನ್ನಾಗಿ ರೀಸೇಲ್ ಆಗೋಂಥ ಜಾಗ ಇದು. ಬಾಳೆ ಕೂಡ ಒಳ್ಳೆ ಫಸ್ಲು ಬಂದಿದೆ. ಓನರ್ ಕೇಳಿದೆ, ತುಂಬ ರೈಟಲ್ಲಿ ಚೆನ್ನಾಗಿ ರೈಟಲ್ಲಿ ಕೊಟ್ಟಿದ್ದೀನಿ ಬಾಳೆ ಅಂತ ಹೇಳಿದ್ರು ಓನರು. ಏಲಕ್ಕಿಗೆ ಒಳ್ಳೆ ರೈಟ್ ಇತ್ತು. ತುಂಬ ಚೆನ್ನಾಗಿ ಹೀಲ್ಡಿಂಗ್ ಬಂತಿದ್ದು ಚೆನ್ನಾಗಿ ಬಾಳೆ. ಅಡಿಕೆ ಮೇಂಟೈನ್ ಮಾಡಿಬಿಟ್ರೆ ನೋಡಿ ಸರ್. ತುಂಬ ಗಿಡ ಇವಾಗ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ. ಮೇಂಟೆನೆನ್ಸ್ ಮಾಡಬೇಕಷ್ಟೆ. ಮೇಂಟೈನ್ ಮಾಡಿ ಚೆನ್ನಾಗಿದೆಲ್ಲ ನೋಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೇನು ನೋಡ್ತಾ ಇದ್ದಾರೆ ನೋಡಿ ಅಡಿಕೆ ಗಿಡ. ನೋಡಿ ಏನು ನೋಡ್ತಾ ಇದ್ದೀರಾ
ಇದು ಒಂದು ಬೋರು. ಎಂಟೈರ್ ಬೌಂಡ್ರಿಗೆ ಇಲ್ಲಿಂದ ಕಲೆಕ್ಷನ್ ಕೊಟ್ಟಿದ್ದಾರೆ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್ ಜಾಗ. ನೀವು ಈ ಥರ ಅಡಿಕೆ ಇಳಿಸ್ಬೇಕಂದ್ರೆ ತುಂಬ ದಿನ ಬೇಕು. ಅಡಿಕೆ ಆಲ್ರೆಡಿ ಇನ್ನೇನು ಒಂದೊಂದು 2 ವರ್ಷ ಬಿಟ್ಟರೆ ಅಡಿಕೆ ಈಲ್ಡಿಂಗ್ ಬರುತ್ತೆ. ನೋಡಿ ಇದೇನು ನೋಡ್ತಾ ಇದ್ದಾರೆ, ಇಲ್ಲಿ ಕೋಕೋನಟ್ ಇದೆ ನೋಡಿ ಇದೇನು ನೋಡ್ತಾ ಇದ್ದಾರೆ, ಅದು ಜೇನು ಪೆಟ್ಟಿಗಳು ಇಟ್ಕೊಂಡಿದ್ದಾರೆ. ನಿಮ್ಗೆ ಅಲ್ಲಿ ಪೋಲ್ ಏನು ಕಾಣ್ತಾ ಇದೆ ಅದೇ ನಿಮಗೆ ಡಾಂಬರು ಸ್ಟೇಟ್ ಹೈವೇ ಬರುತ್ತೆ. ಅದು ನಿಮಗೆ ಸುಮಾರು ರೌಂಡಲ್ಲಿ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ರೆ